ಹಾಯ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ? ಯಾರು ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಮತ್ತು ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಆಯಿತಾ. ವಿಡಿಯೋ ನೋಡೋದಕ್ಕೆ ಮೊದಲೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡದವರು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಮತ್ತು ಎಂತ ಗೊತ್ತುಂಟ, ಸಬ್ಸ್ಕ್ರೈಬ್ ಮಾಡಿದವರು ಪುನಃ ಒತ್ತಬೇಡಿ, ಅದು ಸಬ್ಸ್ಕ್ರೈಬ್ ಹೋಗ್ತದೆ. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಒಂದು ಸಬ್ಸ್ಕ್ರೈಬ್ ಖಂಡಿತವಾಗಿ ಮಾಡಿ ನೋಡಿ. ಮತ್ತು ಎಂತ ಗೊತ್ತುಂಟ, ನಾನು ಇವತ್ತೊಂದು ಎಂಥದ್ರ ಬಗ್ಗೆ ಹೇಳ್ತಿದ್ದೇನೆ ಅಂದರೆ ಯೂಟ್ಯೂಬ್ನ ಬಗ್ಗೆ ಹೇಳ್ತಿದ್ದೇನೆ. ಈಗ ತುಂಬ ಜನ ಯೂಟ್ಯೂಬು ಇದೆಲ್ಲ ಚಾನಲ್ ಮಾಡಿದ್ರಲ್ಲ, ಅಂದರೆ ನಮ್ಮ ಹತ್ತಿರದವರೇ ಕೆಲವರು ಹೇಳ್ತಾರೆ, ನನ್ನದಾನೆ ನಿಕ್ಕೆ ಕಾಸು ಬರ್ಪುನು ಅಂತ ಹೇಳ್ತಾರೆ. ಅವರ ಮೈಂಡಲ್ಲಿ ಎಂತ ಉಂಟು ಗೊತ್ತುಂಟಾ, 1,000 ಸಬ್ಸ್ಕ್ರೈಬ್ ಆಗಿ 4,000 ವಾಚ್ ಅವರ್ ಆದರೆ ಹಣ ಬರ್ತದೆ ಅಂತಲೇ ಅವರೆಲ್ಲ ತಲೆಯಲ್ಲಿ ಉಂಟು. ಅದರಲ್ಲಿ 1,000 ಸಬ್ಸ್ಕ್ರೈಬ್ ಆಗಬೇಕು, 4,000 ಇದು ವಾಚ್ ಅವರ್ ಆಗಬೇಕು, ಆಮೇಲೆ 100 ಕಾಯಿನ್ ಬೀಳಬೇಕು, ಆಮೇಲೆ ನಮಗೆ ಹಣ ಬರೋದಾಯ್ತಾ. ನನಗೆ ಈಗ ನಂದೀಗ ಸಬ್ಸ್ಕ್ರೈಬ್ ವಾಚ್ ಅವರೆಲ್ಲ ಆಗಿ ತುಂಬ ಒಂದು 4-5-6 ತಿಂಗಳೇ ಆಯ್ತಾ ಅಂತ. ಆದರೂ ನನಗೆ 100 ಕಾಯಿನ್ ಇನ್ನೂ ಆಗಲಿಲ್ಲ ಆಯಿತಾ. ಒಂದು 77 ಕಾಯಿನ್ ಏನಾಯಿತು. ಹಾಗೆ ಅದು ಎಂತ ಗೊತ್ತುಂಟೆ, ಫಸ್ಟು ನಮ್ಮ ವೀಡಿಯೋ ಎಲ್ಲ ಒಳ್ಳೆ ಹೋಗ್ತದೆ. ಮೊದಲೇ ನಂದು ಎಂತ ಗೊತ್ತಿರು, 1-1.5K ಎಲ್ಲ ಡೈಲಿ 1.5K ಹೋಗ್ತಿದ್ರು. ಈಗ ಅಂದರೆ ಎಂತ ಆಗಿದೆ ಅಂತ ನನಗೆ ದೇವರಾಣಿಗೂ ಗೊತ್ತಿಲ್ಲ ಆಯಿತಾ. ಒಂದೊಂದು ವೀಡಿಯೋ ಹೋಗ್ತದೆ. ಮೊನ್ನೆಂದು ಆ ಕಪ್ಪಿನ ವೀಡಿಯೋ ಒಂದು ಹೋಗಿದೆ, ಅದರಲ್ಲಿ ಸ್ವಲ್ಪ ಕಾಯಿನ್ ನನಗೆ ಬಿದ್ದಿದೆ. ಮತ್ತು ಹೀಗೆ ಹಾಕಿದರೆ ಹೋಗೋದಿಲ್ಲ ಆಯಿತಾ, ಒಂದು 300-400 ಹೋಗೋದು ಅಷ್ಟೇ ಈಗ. ಹಾಗೆ ಮತ್ತೆಂತ ಗೊತ್ತುಂಟ, ಹೀಗೆ ಕೆಲವರು ಹೇಳ್ತಾರೆ, ನಿಮಗೆ ಏನು ಅದರಲ್ಲಿ ಹಣ ಬರೋದಿಲ್ವಾ? ಹಣ ಬರ್ತದೆ, ಅದರ ಹಿಂದೆ ನಾವು ಎಷ್ಟು ಹೋಗಬೇಕು. ಅದರ ಹಿಂದೆ ನನ್ನ ಮೊದಲೊಂದು ಮೊಬೈಲ್ ಇತ್ತಾಯ್ತಾ, ಅದರಲ್ಲಿ ವೀಡಿಯೋ ಮಾಡಿದರೆ ಎಂತ ಗೊತ್ತುಂಟು, ಒಂದು ಡೌನ್ಲೋಡಿಗೆ ಕೊಟ್ಟರೆ ಡೌನ್ಲೋಡ್ ಆಗಲಿಕ್ಕಿಲ್ಲ, ಆಗ ಆಗ್ತಿತ್ತು ಸಾಯಿಲಿ ಆಚೆ ಅಂತ ಆಗ್ತಿತ್ತು. ಮತ್ತು ಹೊಸದು ಮೊಬೈಲ್ ತೆಗೆಯುವಾಗ ಅಷ್ಟೇನು ಇದಿರಲಿಲ್ಲ. ಆದರೂ ಎಡಿಟ್ ಎಲ್ಲ ಮಾಡೋದು ತುಂಬ ಕಷ್ಟ ಆಯಿತಾ. ನಾವೀಗ ಎಲ್ಲಿಗಾದರೂ ಹೋಗುವಾಗ ಒಂದು ವೀಡಿಯೋ ಮಾಡ್ತೇವಲ್ಲ, ಅದರಲ್ಲಿ ಸ್ವಲ್ಪ ಮಾತನಾಡೋದೆಲ್ಲ ಬೇರೆ ಮಾತನಾಡೋದೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಕಟ್ ಮಾಡಬೇಕು, ಹಾಗೆಲ್ಲ ತುಂಬ ಪ್ರಾಬ್ಲಮ್ ಇರ್ತದೆ. ಹಾಗೆ ಮತ್ತೆ ಎಂತ ಗೊತ್ತುಂಟ, ನೀವು ನೋಡಿದರೆ ಮಾತ್ರ ನಮಗೆ ಇದು ಆಗೋದಾಯ್ತಾ, ಎಂತಪ್ಪ ವಾಚ್ ಅವರ್ ಆಗೋದು ನೀವು ನೋಡಿದರೆ ಮಾತ್ರ. ನನಗೆ ಮುಂದೆ ಎಂತ ಗೊತ್ತುಂಟು, ಈಗೊಂದು ವೈರಲ್ ಆಗಿದೆ ಎಂತ ಗೊತ್ತುಂಟು, ಯಕ್ಷಗಾನದಲ್ಲಿ ಒಬ್ಬರು ಕೃಷ್ಣ ವೇಷ ಹಾಕಿದವರು ಶಿಳ್ಳೆ ಹೊಡೆಯುವುದಕ್ಕೆ ಬೈದದ್ದು. ಅದು ನನ್ನ ಪ್ರಕಾರ ಎಂತ ಗೊತ್ತುಂಟು, ನಾವೊಂದು ಖುಷಿ ಇದ್ದಾಗ ನಾವು ಆದರೆ ಚಪ್ಪಲಿ ಹೊಡಿತೇವೆ, ಶಿಳ್ಳೆ ಹಾಕಲಿಕ್ಕೆ ಗೊತ್ತಿಲ್ಲದವರು ಚಪ್ಪಲಿ ಹೊಡಿತೇವೆ. ಕೆಲವರು ಖುಷಿಯಾಗುವಾಗ ಶಿಳ್ಳೆ ಹೊಡಿತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಆದರೂ ಅವರು ಹೇಳಿದರು, ನೀವೆಂತ ಡೊಂಬರಾಟವ ಅಲ್ಲ ಕಂಬಳಕ್ಕೆ ಬಂದಿದ್ರ, ಕೋಳಿ ಕಟ್ಟಕ್ಕೆ ಬಂದಿದ್ರ ಅಂತ ಕೇಳಿದರು. ಹಾಗಾದರೆ ಅಲ್ಲಿ ಮಾತ್ರ ಇದು ಹೊಡೆಯೋದು, ಶಿಳ್ಳೆ ಹೊಡೆಯೋದು. ಅವರಿಗೆ ಭಾಗವತರ ಒಂದು ಇದು ಖುಷಿಯಾಗಿ ಅವರು ಹಾಗೆ ಮಾಡಿದ್ದಾರೆ. ಜನಗಳೇ ನೋಡಿ, ಈಗ ಏನಂದರೆ ಯಕ್ಷಗಾನ ನೋಡೋದೇ ಕಮ್ಮಿ ಆಗಿದೆ, ಯಕ್ಷಗಾನಕ್ಕೆ ಹೋಗೋರೇ ಇಲ್ಲ ಈಗ. ಅಂಥದ್ರಲ್ಲಿ ಯಕ್ಷಗಾನಕ್ಕೆ ನಾವುಗಳು ನೋಡಿದರೆ ಮಾತ್ರ, ಇಲ್ಲ ಯಕ್ಷಗಾನ ಅಲ್ಲಿ ಜನನೇ ಇಲ್ಲದಿದ್ದರೆ ಯಕ್ಷಗಾನ ಹೇಗೆ ಆಗ್ತದಲ್ಲ. ಹಾಗೆ ಅವರ ಸಂತೋಷವನ್ನು ಹಾಗೆ ವ್ಯಕ್ತಪಡಿಸಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಹಾಗೆ ನೀವು ಕೂಡ ಹಾಗೆ ನಮ್ಮ ಒಂದು ವಿಡಿಯೋವನ್ನು ನೋಡಿದರೆ ಮಾತ್ರ ನಮಗೆ ಇದು ಆಗ್ತದೆ. ಹಾಗೆ ಮತ್ತು ಮೊದಲು ರಾಜ್ಕುಮಾರ್ ಸರ್ ಹೇಳ್ತಿದ್ರು, ಅಭಿಮಾನಿಗಳೇ ನಮ್ಮನೆ ದೇವರು ಅಂತ. ನಮಗೆ ಕೂಡ ಹಾಗೆ ಆಯಿತಾ. ಅಭಿಮಾನಿಗಳೇ ನಮ್ಮನೆ ದೇವರು, ನೀವು ಇಲ್ಲದಿದ್ದರೆ ನಮ್ಮದೇನಿಲ್ಲ. ನಾವು ಈಗ ವೀಡಿಯೋ ಹಾಕ್ತೇವೆ, ಯಾರು ನೋಡದಿದ್ರು ಯಾಕೆ ಹಾಕೋದಲ್ಲ. ಹಾಗೆ ಒಮ್ಮೊಮ್ಮೆ ವೀಡಿಯೋ ಹೋಗದೇ ಇದ್ದಾಗ ಉಂಟಲ್ಲ, ತುಂಬ ಬೇಸರ ಆಗ್ತದೆ, ಸಾಯಿಲಿ ಆಚೆ ಅಂತ ಆಗ್ತದೆ. ಮತ್ತು ಡೈಲಿ ಹಾಕಬೇಕು, ಡೈಲಿ ಹಾಕೋದು, ಎಂಥ ವೀಡಿಯೋ ಹಾಕೋದು ಡೈಲಿ ಅಲ್ಲ. ಹಾಗೆ ಈಗ ಹೊಸಬ್ರೆಲ್ಲ ಮಾಡಿದವರು ಬಿಡಬೇಡಿ ಆಯಿತಾ, ಅರ್ಧಕ್ಕೆ ಬಿಡಬೇಡಿ. ನಿಮಗೆ ಸಾಧ್ಯವಾದಷ್ಟು ವೀಡಿಯೋವನ್ನು ಹಾಕಿ, ದಿನಕ್ಕೆ ಏನಾದರೂ ಒಂದು ದಿನಕ್ಕೆ ಮಾಡಿ ಹಾಕಿ, ಆಗ ವಾಚ್ ಅವರೆಲ್ಲ ಬೇಗ ಆಗ್ತದೆ. ಮತ್ತು ಕೆಲವರಿಗೆ ಎಂತ ಆಗ್ತದೆ, ಸಾಯಿಲಿ ಆಚೆ ಈ ಡ್ಯೂಟಿಗೆಲ್ಲ ಹೋಗುವವರು, ನಾವಾದರೆ ಮನೆಯಲ್ಲಿರ್ತೇವೆ ಎಂತಾದರೂ ಮಾಡಿ ಹಾಕ್ಬೋದು ಅಂತ ಹೇಳುವ. ಹಾಗೆ ಈ ಡ್ಯೂಟಿಗೆ ಹೋದವರು ಸಂಜೆ ಆಗ್ತದೆ, ಸಂಜೆ ಬಂದವರಿಗೆ ಕೆಲಸ ಮಾಡಿಯೇ ಬಚ್ಚಿರ್ತದೆ. ಅದರಲ್ಲಿ ಈ ವಿಡಿಯೋವನ್ನು ಯಾವಾಗ ಮಾಡೋದಲ್ಲ, ಒಂದು ಸಂಡೇ ಇರುವಾಗ ಮಾಡ್ಬೋದು.
ಹಾಗೆ ಅವರಿಗೆಲ್ಲ ಕಷ್ಟವಂತ ಹೇಳ್ಬೋದು. ಒಂದು ವಾರಕ್ಕೆ ಒಂದು ವಿಡಿಯೋ ಆದರೂ ನೀವು ಡ್ಯೂಟಿಗೆ ಹೋಗೋರು ವಾರಕ್ಕೆ ಒಂದು ವಿಡಿಯೋ ಆದರೂ ಹಾಕಿ ಬೇಗ ವಾಚ್ ಅವರ್ ಆಗ್ತದೆ. ಮತ್ತು 100 ಕಾಯಿನಿಗೆ ಮಾತ್ರ ತುಂಬ ಕಾಯಬೇಕಾಯ್ತಾ. ತುಂಬ ಅಂದರೆ ತುಂಬಾ ಕಾಯಬೇಕು. ಹಾಗಾದರೆ ಅಂತಾದರೆ ಒಳ್ಳೆ ಹೋಗುವವರ ವೀಡಿಯೋವನ್ನು ಪಕ್ಕ ಕಾಯಿನ್ ಬೀಳ್ತದೆ ಆಯಿತಾ. ಕೆಲವರದು 10K ದಿನ ಡೈಲಿ ಹಾಕಿದ್ರು 10K 8K ಹೋಗ್ತದೆ. ನಾನು ತುಂಬ ಜನರದ್ದು ನೋಡ್ತೇನೆ, ಅವರದ್ದೆಲ್ಲ ತುಂಬ ಹೋಗ್ತದೆ. ಅವರಿಗೆ ಆದರೆ ಕಾಯಿನ್ ಬೀಳ್ಬೋದಾಯ್ತಾ. ಮತ್ತು ಎಂತ ಗೊತ್ತಾ, ನಮ್ಮನ್ನು ಕೂಡ ಸ್ವಲ್ಪ ಬೆಳೆಸಿ ಆಯಿತಾ. ಹಾಗೆ ಯಾರು ಫುಲ್ಲು ಅರ್ಧ ಮತ್ತು ಎಂತ ಗೊತ್ತಾ, ನಾನು ಕೂಡ ಹಾಗೆ ಒಂದೊಂದು ವೀಡಿಯೋವನ್ನು ಎಳೆದುಕೊಂಡು ಹೋಗ್ತೇನೆ. ಹಾಗೆ ನೋಡಬೇಡಿ ಆಯಿತಾ. ಫುಲ್ಲು ವೀಡಿಯೋವನ್ನು ನೋಡಿ, ನೀವು ಫುಲ್ಲು ನೋಡಿದರೆ ಮಾತ್ರ ನಮಗೆ ಇದು ಆಗೋದು. ಮತ್ತು ಕೆಲವರು ಉಂಟಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಆಯಿತಾ. ಅದು ಹಾಗೆ ಅಲ್ಲಕ್ಕ, ಹೀಗೆ ಮಾಡಿ ಹಾಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಅದೊಂದು ಖುಷಿ ಆಗ್ತದೆ. ಮತ್ತು ಕೆಲವರದ್ದು ಡೈಲಿ ಒಂದು ಕಮೆಂಟ್ ಇರ್ತದೆ, ಎಂತಾದರೂ ಒಂದು ಕಮೆಂಟ್ ಇರ್ತದೆ ಹಾಗೆ. ಮತ್ತು ನಮ್ಮ ಇದರಲ್ಲಿ ಒಬ್ಬಳು ಕವಿತಾ ಅಂತ ಇದ್ದಳಲ್ಲ, ಅವಳು ಕೂಡ ಹಾಗೆ ನನ್ನ ಲಾಗಲ್ಲಿ ತುಂಬ ಲಾಗಲ್ಲಿ ಇದ್ದಾಳೆ ಅವಳು ಕೂಡ ಹಾಗೆ ತುಂಬ ಸಪೋರ್ಟ್ ಮಾಡ್ತಾಳೆ. ಮತ್ತು ಸ್ಟೇಟಸ್ ಹಾಕೋದು ಇರ್ಬೋದು, ಎಲ್ಲದಕ್ಕೂ ಅವಳು ತುಂಬ ಸಪೋರ್ಟ್ ಮಾಡ್ತಾಳೆ. ಹಾಗೆ ಶುಭ ಎಲ್ಲರೂ ಸಪೋರ್ಟ್ ಮಾಡ್ತಾಳೆ. ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡುವವರೇ ಇರುವುದು. ಹಾಗಾಗಿ ಮತ್ತು ನೀವು ಕೂಡ ಹಾಗೆ ಸಪೋರ್ಟ್ ಮಾಡಿ ನಮ್ಮಂಥವರನ್ನು ಕೂಡ ಸ್ವಲ್ಪ ಬೆಳೆಸಿ ಅಂತ ಹೇಳಿ. ಮತ್ತೆಂತ ಗೊತ್ತುಂಟಾ, ಇನ್ನು ಸ್ಕೂಲಿಗೆಲ್ಲ ರಜೆ ಅಲ್ಲ, ಹಾಗೆ ನನ್ನ ಮಗಳಿಗೂ ನಾಳೆಯಿಂದ ರಜೆ ಸಿಗ್ತದೆ. ಹಾಗೆ ನಾಳೆ ಕರ್ಕೊಂಡು ಹೋಗಲಿಕ್ಕೆ ಉಂಟು. ನಾಳೆ ಕೂಡ ಒಂದು ಅಲ್ಲಿಗೆ ಹೋಗುವಂಥ ಸಾಧ್ಯವಾದರೆ ಒಂದು ಲಾಗ್ ಮಾಡ್ತೇನೆ. ಹಾಗೆ ನಾಳೆ ಕೂಡ ಲಾಗನ್ನು ಎಲ್ಲರೂ ನೋಡಿ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬೈ ಬಾಯ್.